ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ಪೂಜೆ ನಡೀತಾ ಇರುತ್ತೆ. ಪೂಜೆ ನಡಿಬೇಕಾದಾಗ ಮೀನಾ ತುಂಬ ಚೆನ್ನಾಗಿ ರೆಡಿ ಮಾಡಿದ್ಯಮ್ಮ, ಸೂಪರಾಗಿದೆ ಅಂತ ಹೇಳಿ ಮಾತುಕತೆ ಮಾತಾಡ್ತಾ ಇರ್ತಾರೆ. ಹಾಗೆಯೇ ಇವ್ರ ಮೇಲೆ ಒಂದು ಕಣ್ಣಿಟ್ಟಿರು ನೀನು, ಯಾಕೋ ಮಿಸ್ ಹೊಡಿತಾ ಇದೆಯಲ್ಲ ಇವರೆರಡು ಜೋಡಿ ಮೇಲೆ ಅಂತ ಹೇಳ್ಬಿಟ್ಟು ಮದನ್ನು ಇನ್ನೊಬ್ಬರು ಶ್ರುತಿ ಮೇಲೆ ತುಂಬ ಕಣ್ಣಿಟ್ಟಿರು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಪೂಜೆನೆಲ್ಲ ಮಾಡಿ ಆದಮೇಲೆ ಅತ್ತೆ ಬಂದು ಮಂಗಳಾರತಿ ಮಾಡಿ ಅತ್ತೆ ನೀವೇನೆ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಹೇಳಿದ ತಕ್ಷಣ ಮನೋಜ್ ಇದ್ಕೊಂಡು ಹೌದು ಅಮ್ಮ ನೀನೇ ಅಲ್ವಾ ಮನೆಗೆ ಇರಿತಲೆ, ಹೋಗಿ ಮಂಗಳಾರತಿ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮನೋಜ್ ಕೂಡ. ಎಲ್ಲರೂ ಕೂಡ ಹಾಗೆ ಹೇಳಿದಾಗ ಶಾಂತಿ ಮಂಗಳಾರತಿನ ಮಾಡ್ತಾರೆ. ಮಾಡಿಬಿಟ್ಟು ದೇವರಿಗೆಲ್ಲ ಮಂಗಳಾರತಿ ಮಾಡಿದ್ದಾದಮೇಲೆ ಮತ್ತು ಎಲ್ಲರಿಗೂ ಕೂಡ ಮಂಗಳಾರತಿನ ಕೊಡ್ತಾರೆ. ಎಲ್ಲರಿಗೂ ಹೋಗಿ ತೊಗೊಂಡೋಗಿ ಅವರೇ ಕೊಡ್ತಾರೆ ಮಂಗಳಾರತಿನ ಕೊಟ್ಟಿದ್ದಾದಮೇಲೆ ಎಲ್ಲರೂ ಎದ್ಬಿಟ್ಟು ಕೈ ಮುಗಿದು ಮಂಗಳಾರತಿನ ತೊಗೊಳ್ತಾರೆ. ತೊಗೊಂಡ ತಕ್ಷಣವೇ ಇಲ್ಲಿ ಕೂಡ ಸೂರ್ಯನ ಕೂಡ ಕೊಡ್ತಾರೆ. ಎಲ್ರಿಗೂ ಕೊಟ್ಬಿಟ್ಟು ಇನ್ನೇನು ಪ್ರಸಾದನ ಕೊಡಬೇಕಲ್ವ, ಪ್ರಸಾದನ ಕೊಟ್ಬಿಡಿ ಅಂತ ಹೇಳಿ ಕೂಡ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಒಂದು ದೇವ್ರ ಮೇಲೆ ಹಾಡು ಹೇಳ್ಬೇಕಾಗಿರುತ್ತಲ್ವ, ಆ ಹಾಡಿಗೆ ಒಂದು ಮೈಕನ್ನು ತರಿಸಿರ್ತಾರೆ. ಆ ಮೈಕ್ನ ತರಿಸ್ಬಿಟ್ಟು ಇಲ್ಲಿ ಶಾಂತಿ ಹಾಡಬೇಕನ್ನೋದಿರುತ್ತೆ. ಶಾಂತಿ ಹಾಡೋಕ್ಕೆ ಕೂತ್ಕೋತಾರೆ. ಅಪ್ಪ ಸಕ್ಕರೆ ಹಾಡು ಹೇಳ್ತಾರ ಅಂದಾಗ ಹೇಳ್ತಾಳೆ ಕಣೋ, ತುಂಬ ಚೆನ್ನಾಗಿ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ರಘುನಾಥ್. ಅವಳಿನ್ನ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಹಾಗೇನೆ ಕಸ್ತೂರಿ ಬಾರೆ ನೀನು ಕೂತ್ಕ ಅಂತ ಕುಂಡ್ರಿಸ್ಕೊತಾರೆ. ಅವರು ಸ್ಟಾರ್ಟ್ ಮಾಡಿದ ತಕ್ಷಣ ಇವ್ರ ಕಿವಿಗಳೆಲ್ಲ ಮುಚ್ಕೊಬಿಡ್ತಾರೆ. ಆ ರೀತಿ ರಾಗನ ಆಡ್ತಾರೆ. ಅವ್ರಿಗೆ ಸಾಂಗ್ ಆಡೋಕ್ಕೆ ಬರೋದಿಲ್ಲ. ಸುಮ್ಮನೆ ಏನೇನೋ ಕಿರ್ಚೋದು ಮಾಡೋದು ಅದನ್ನೆಲ್ಲ ಮಾಡ್ತಾರೆ. ಇಲ್ಲಿರೋರಿಗೆಲ್ಲ ತುಂಬ ಇರಿಟೇಷನ್ ಆಗಿಬಿಡುತ್ತೆ. ಇರಿಟೇಷನ್ ಆದ ತಕ್ಷಣವೇ ಮತ್ತೆ ರಂಗನಾಥ್ ಇದ್ಕೊಂಡು ಶಾಂತಿ ಅವ್ನು ಮಾತ್ರ ಕಿವಿ ಕೇಳಿಸ್ಕೊಳ್ತಾ ಇರಲ್ಲ, ಕಿವಿಗೆ ಬತ್ತಿ ಇಟ್ಕೊಂಡಿರ್ತಾರೆ ಅವರು, ಆದರೆ ಯಾರಿಗೂ ಗೊತ್ತಿರಲ್ಲ. ಶಾಂತಿ ಚೆನ್ನಾಗಿ ಆಡ್ತಿದ್ಯಾ, ಒನ್ಸ್ ಮೋರ್ ಇನ್ನೊಂದು ಸರಿ ಆಡು ಅಂತ ಹೇಳಿದಾಗ ಅವಳಿಗೆ ತುಂಬ ಖುಷಿ ಆಗಿಬಿಡುತ್ತೆ. ಅಪ್ಪ ಸಕ್ಕರೆ ಚೆನ್ನಾಗಿ ಹೇಳ್ತಿದ್ದಾಳ ಸಾಂಗು ಅಂತ ಹೇಳ್ಬಿಟ್ಟು ಹೇಳಿದಾಗ ಹೌದು ಕಣೋ ಚೆನ್ನಾಗಿ ಹೇಳ್ತಾಳೆ, ಈ ಒಳ್ಳೆ ಕಂಠದಿಂದ ನೀನು ರಾಗನ ಕೇಳಿಸ್ಕೊಳೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ ರಂಗನಾಥ್. ಒನ್ಸ್ ಮೋರ್ ಅಂದ ತಕ್ಷಣ ಇನ್ನೊಂದು ಸರಿ ಹಾಡೋಕ್ಕೆ ಶುರು ಮಾಡ್ತಾಳೆ. ಇನ್ನೊಂದು ಸರಿ ಹಾಡೋಕ್ಕೆ ಶುರು ಮಾಡಿದ ತಕ್ಷಣವೇ ಹೊರಗಡೆಯಿಂದ ನಾಯಿ ಬೊಗಳೋದು ಕೇಳಿಸ್ಬಿಡುತ್ತೆ. ಆ ಸೌಂಡಿಗೆ ಆ ನಾಯಿ ಯಾವಾಗ ಬೊಗಳೋದು ಕೇಳಿಸುತ್ತೋ ಆವಾಗ ಎಲ್ರೂ ಅಲ್ಲಿರೋರೆಲ್ಲ ಶಾಕ್ ಆಗಿಬಿಟ್ಟು ಇಲ್ಲೊಬ್ಬರು ಲೇಡಿ ಎದ್ಬಿಟ್ಟು ಶಾಂತಮ್ಮನವರೇ ನಾನು ಹಾಲು ಒಲೆ ಮೇಲೆ ಇಟ್ಟಿದ್ದೀನಿ, ಹೋಗಿ ಆರಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಅಂದರೆ ಆ ಸಾಂಗು ಹೇಳೋದನ್ನ ಕೇಳಿಸ್ಕೊಳಕ್ಕಾಗ್ತಾ ಆ ರೀತಿ ಹೇಳ್ತಾರೆ ಅವರು. ಕುತ್ಕೊಳ್ರಿ, ಮನೆಗಿರೋ ಯಾರಾದರೂ ಹಾಲು ಆಫ್ ಮಾಡ್ತಾರೆ, ನೀವು ಕುತ್ಕೊಂಡು ಕೇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ರಂಗನಾಥ್ ಅವ್ರು ಕೂಡ ಪೂಜೆ ಮುಗಿದ್ಮೇಲೆ ಎದ್ದೋಗಿ ಅಮ್ಮ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾರೆ. ಆ ನಾಯಿ ಬೊಗಳೋದನ್ನ ಹೋಗಿ ಸೂರ್ಯಗೆ ಹೇಳ್ತಾರೆ, ಹೋಗಿ ಹೊಡೆದ್ಬಿಟ್ಟು ಬಾ ನಾಯಿನು ಅಂತ ಹೇಳಿಬಿಟ್ಟು ಹೋಗಿ ಸೂರ್ಯ ನಾಯಿನ ಹೊಡೆದ್ಬಿಟ್ಟು ಬರ್ತಾನೆ ಒಳಗಡೆ. ಹೊಡೆದ್ಬಿಟ್ಟು ಬಂದಿದ್ದೀನಿ ಮತ್ತೆ ಶುರು ಹಚ್ಕೊಳ್ಳಿ ಅಂತೇಳಿ ರಂಗನಾಥ್ ಮತ್ತೆ ಹೇಳ್ತಾನೆ. ಒನ್ಸ್ ಮೋರ್ ಕಡೆ ಬೇರೆದು ಯಾವುದಾದ್ರೂ ಕೃಷ್ಣಂದು ಯಾವುದಾದ್ರೂ ಹೇಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಳು ಯಾವುದೋ ಒಂದು ಹಿಂದಿ ಸಾಂಗ್ನ ಟ್ರೆಂಡಿಂಗ್ ಇರೋ ಸಾಂಗ್ನ ದೇವ್ರ ಮುಂದೆ ಹೇಳಕ್ಕೆ ಹೋಗ್ತಾಳೆ. ನಮ್ಮ ತಾತ ಅದು ಯಾವುದೋ ಒಂದು ಸಾಂಗ್ ಇದೆಯಲ್ಲ, ನನಗಂತೂ ಖಂಡಿತವಾಗ್ಲೂ ಬರಲ್ಲ ಸಾಂಗು, ಅದನ್ನು ಹೇಳ್ಬಿಡ್ತಾಳೆ. ದೇವ್ರ ಮೇಲೆ ಸಾಂಗ್ ಹೇಳೆ ನೀನು, ಅದೇನು ಅನ್ನಮ್ಮ ತಾತ ಅಂತ ಅದೇನದು ದೇವ್ರ ಮೇಲೆ ರಂಗನಾಥ್ ಮೇಲೋ ಕೃಷ್ಣನ ಮೇಲೋ ವೆಂಕಟೇಶ ಸ್ವಾಮಿ ಮೇಲೂ ಹೇಳ್ಬೇಕು ನೀನು ಅಂತೇಳಿ ರಂಗನಾಥ್ ಅವ್ರು ಹೇಳಿದಾಗ ಆಯಿತು ರೀ ಲಕ್ಷ್ಮಿ ಇದು ಕೃಷ್ಣನ ಮೇಲೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಶುರು ಹಚ್ಕೊತಾಳೆ. ಕೃಷ್ಣ ಬೇಗನೆ ಬಾ ಅಂತ ಏನೇನೋ ರಾಗಗಳು ಅವಳಿಗೆ ಗೊತ್ತು. ಆ ರೀತಿ ಎಲ್ಲ ಕಿರ್ಚಾಡ್ಬಿಡ್ತಾಳೆ. ರಂಗನಾಥ ನಗ್ತಾನೆ ಇರ್ತಾನೆ ಸುಮ್ಮನೆ. ಇಲ್ಲಿ ಸೂರ್ಯ ಮಾತ್ರ ಅಪ್ಪ ನನಗಂತೂ ಕೇಳಿಸ್ಕೊಳಕ್ಕಾಗ್ತಿಲ್ಲಪ್ಪ ಈ ರಾಗನ, ತುಂಬ ಇರಿಟೇಷನ್ಸ್ ಆಗ್ತಿದೆ ನನಗೆ ಅಂತ ಕೂಡ ಹೇಳ್ತಾಳೆ. ರೋಹಿಣಿ ಹಂಗೆ ಬೇಜಾರು ಮಾಡ್ಕೊತಾಳೆ, ಮತ್ತು ಮನೋಜ್ ಹಾಗೆ ಬೇಜಾರು ಮಾಡ್ಕೊತಾನೆ. ರೋಹಿಣಿ ಫ್ರೆಂಡು ಕೂಡ ಅಷ್ಟೇ ತಲೆ ಮೇಲೆ ಕೈ ಇಟ್ಕೊತಾಳೆ. ಎಲ್ಲರೂ ಅಲ್ಲಿರೋರೆಲ್ಲ ಅವಳ ರಾಗಕ್ಕೆ ತಲೆ ಕೆಡ್ಸ್ಕೊಂಡು ಚಚ್ಚಿಡ್ಸ್ಕೊಬಿಡ್ತಾರೆ ತಲೆನ. ಮತ್ತು ಅವಳು ಹೇಳಿ ಸಾಕಾಗ್ಬಿಟ್ಟಿರುತ್ತೆ ಅವಳಿಗೆ. ಮತ್ತೆ ಒನ್ಸ್ ಮೋರ್ ಅಂತ ಹೇಳಿದಾಗ ಇನ್ನೊಂದು ಸರಿ ಸ್ಟಾರ್ಟ್ ಮಾಡ್ಕೊತಾಳೆ. ಆ ಸ್ಟಾರ್ಟ್ ಮಾಡ್ಕೊಂಡ ತಕ್ಷಣವೇ ಹೊರಗಡೆ ಒಬ್ರು ಯಾರೋ ಅಂಕಲು, ಏನಪ್ಪ ನಾವಿರಬೇಕೋ ಎಲ್ಲಾರ ಹೋಗ್ಬೇಕೋ, ಅಯ್ಯಪ್ಪ ಏನು ಸ್ಪೀಕರ್ನ ಆನ್ ಮಾಡಪ್ಪ, ಹೊರಗಡೆ ಫಸ್ಟ್ ಆಫ್ ಮಾಡಪ್ಪ ತಂದೆ, ಕೇಳಿಸ್ಕೊಳಕ್ಕಾಗ್ತಿಲ್ಲ, ಮನೆಗಿರೋರೆಲ್ಲ ಎದ್ದಾಳ್ತಾರೆ, ಮನೆಗಿರಲ್ಲೇ ಎದ್ದು ಓಡೋಗ್ತಾರೆ, ಆ ರೀತಿ ರಾಗ ತಾಳ ನಿಮ್ಮ ಮನೇಲಿ ನಡೀತಾ ಇದೆ, ಅದು ಏನು ರಂಗನಾಥ್ ಅವರೇ ಈ ರೀತಿ ಆಡ್ತಾ ಇದ್ದೀರಂತ ಹೊರಗಡೆಯಿಂದ ಯಾರೋ ಒಬ್ಬರು
ಮಾತಾಡಿಬಿಡ್ತಾರೆ. ಮಾತಾಡಿದ ತಕ್ಷಣವೇ ಇಲ್ಲಿ ತುಂಬ ಇರಿಟೇಷನ್ಸ್ ಆಗಿಬಿಡುತ್ತೆ. ಹಂಗೆ ಅಂದ ತಕ್ಷಣವೇ ಶಾಂತಿಗೂ ಅಷ್ಟೇ ತುಂಬ ಶಾಕ್ ಆಗಿಬಿಡುತ್ತೆ. ಇದೇನಪ್ಪ ನಾನು ಚೆನ್ನಾಗಿ ಆಡ್ತಿಲ್ವಾ ಅಂತ ಹೇಳಿಬಿಟ್ಟು ತುಂಬಾ ಶಾಕ್ ಆಗ್ತಾಳೆ ಅವಳು ಕೂಡ. ಮತ್ತು ರಂಗನಾಥ್ ಇದ್ಕೊಂಡು ಕೇಳ್ದೇನಪ್ಪ ನಿಮ್ಮಮ್ಮಂದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಏಯ್ ಸುಮ್ಮನೆ ಕೂತ್ಕೊಳ್ಳೋ, ನೀನು ಸುಮ್ಮನೆ ಕೇಳಿಸ್ಕೊಳ್ಳೋ ಅಂತ ಹೇಳ್ಬಿಟ್ಟು ಹೇಳ್ತಾರಪ್ಪೋ. ನಂಗಂತೂ ಆಗ್ತಿಲ್ಲಪ್ಪೋ, ಯಪ್ಪ ದೇವ್ರೆ, ಈ ರಾಗ ತಾಳನ ನನಗೆ ನಿಜವಾಗೂ ಕೇಳೋಕ್ಕಾಗ್ತಿಲ್ಲಪ್ಪೋ, ಏನಾದರೂ ಮಾಡಿ ನಿಲ್ಸಪ್ಪ ಸಕ್ಕರೆ ಹತ್ರ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ. ಇಲ್ಲಿ ಮನೋಜು ಅಷ್ಟೇ, ಅಮ್ಮ ಸಾಕು ಬಿಡಮ್ಮ ನೀನು ಹೇಳಿದ್ದು ಅಂತ ಹೇಳಿದಾಗ, ನಿಮ್ಮ ಅಪ್ಪನೇ ಒನ್ಸ್ ಮೋರ್ ಅಂತ ಹೇಳ್ತಿದ್ದಾನಲ್ಲೋ, ಇನ್ನೆಂಗೋ ಹಾಡಬೇಕು ನನ್ನ ಸಾಂಗ್ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಯ್ಯೋ ಬೇಡ ಅಮ್ಮ ನಿಲ್ಸಮ್ಮ ಸಾಕು ಅಂತ ಅಂದಾಗ, ಅರ್ಧ ಗಂಟೆ ಎಲ್ಲ ಕಣೋ, ನಿಮ್ಮಪ್ಪ 1 ಗಂಟೆ ಹೇಳು ಅಂತ ಹೇಳಿದ್ದಾರೆ, 1 ಗಂಟೆ ಪೂರ್ತಿ ಮಾಡ್ತೀನಿ ಅಂದಾಗ ಇಲ್ಲಿರೋರೆಲ್ಲ ತುಂಬ ಶಾಕ್ ಆಗ್ತಾರೆ. 1 ಗಂಟೆ ಇದನ್ನೆಲ್ಲ ಕೇಳಿಸ್ಕೋಬೇಕಾ ಅಂತ ಹೇಳ್ಬಿಟ್ಟು ರಂಗನಾಥ್ ಅಷ್ಟು ಏನು ಇಂಪಾಗಿದೆಯಪ್ಪ ಹಾಡು, ಓ ಸೂಪರು ಶಾಂತಿ, ಹಾಡು ತುಂಬ ಚೆನ್ನಾಗಿ ಆಡ್ತಿದ್ಯಾ, ವಾ ಸೂಪರಾಗಿದೆ ರಾಗ ಅಂತ ಹೇಳ್ತಾರೆ. ಅಪ್ಪ ನಿನ್ಗಂದರೆ ನೋಡಪ್ಪ ಇವಾಗ ನನಗೆ ಸಿಟ್ಟು ಬರುತ್ತೆ, ನೀವು ಏನು ರಾಗ ತಾಳ ಆಡ್ತಿದ್ದಾರಂತ ಈ ರೀತಿ ಹೊಗಳ್ತಾ ಇದ್ದೀರಾ ಅಂತೇಳಿ ಸೂರ್ಯ ಅವ್ರ ಅಪ್ಪನಿಗೆ ಬೈತಾ ಇರ್ತಾರೆ. ಅಯ್ಯೋ ಇನ್ನೆಂಗೂ ಆಡ್ಬೇಕು, ಚೆನ್ನಾಗಿ ಆಡ್ತಿದ್ದಾಳಲ್ಲ ಶಾಂತಿ ಆಡ್ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಳಿದ ತಕ್ಷಣವೇ ಅವಳಿಗೆ ಮತ್ತೆ ಶುರು ಹಚ್ಕೊಂಡು ಆಡ್ತಲೇ ಇರ್ತಾಳೆ. ಅಲ್ಲ ಕಣೆ ನಿಮ್ಮ ಮತ್ತೆ ಏನೇ ಸಾಂಗ್ ಆಡ್ತಾಳೆ, ಈ ರೀತಿ ಆಡ್ತಾಳೆ ಅಂತ ರೋಹಿಣಿ ಫ್ರೆಂಡ್ ಕೂಡ ಹೇಳ್ತಾಳೆ. ಅಯ್ಯೋ ನೀನು ಸುಮ್ಮನಿರೇ, ಇಲ್ಲೇನು ಮಾತಾಡ್ಬೇಡ, ತಿರ್ಗಿ ನಮ್ಮ ಮತ್ತೆ ಗೊತ್ತಾದ್ರೂ ಅಷ್ಟೇ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಹಂಗೆ ಹೇಳಿದ ತಕ್ಷಣ ಹೊರ್ಗಡೆ ಯಾರೊಬ್ರು ಬೈತಾರಲ್ವ, ಅವ್ರು ಬೈದ ತಕ್ಷಣ ಶಾಂತಿ ಅದೇ ಬಂದುಬಿಡ್ತಾಳೆ. ಬಂದ್ಬಿಟ್ಟೆ ಎದ್ದಾಳ ಸೂರ್ಯ ಅಂತ ಹೇಳ್ಬಿಟ್ಟು ಎದ್ದಾಳಿಸ್ಬಿಟ್ಟು ಅವಳು ಕೂತ್ಕೊತಾಳೆ. ಯಾಕೆ ಎದ್ದು ಬಂದೆ ಅಂದಾಗ, ಸಾಕು ನನಗಿಂತ ಅದು ಯಾರು ಚೆನ್ನಾಗಿ ಆಡ್ತಾರೋ ಇಲ್ಲಿ ಇರೋರೆಲ್ಲ ಹಾಡಿಬಿಡ್ಲಿ, ಬೇಕಾದರೆ ನಾನು ಕೇಳಿಸ್ಕೊತೀನಿ ಅಂತ ಹೇಳ್ತಾಳೆ. ಇಲ್ಲಿ ರಂಗನಾಥ್ ಅವ್ರು ಇದ್ಕೊಂಡು, ರೋಹಿಣಿ ನೀನಾದರೂ ಹೇಳಮ್ಮ ಸಾಂಗು ಅಂದಾಗೆಮ್ಮವ, ನನಗೆ ಸಾಂಗ್ ಎಲ್ಲ ಬರಲ್ಲಮ್ಮವ, ನಾನು ಆಡೋದಿಲ್ಲಮ್ಮವ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಶ್ರುತಿ ನೀನಾದರೂ ಆಡಮ್ಮ ಅಂದಾಗ, ಮಮ್ಮ ನನ್ನ ಹೆಸರು ಶ್ರುತಿ ಅನ್ನೋ ಹೆಸರು ಮಾತ್ರ ಇದೆ, ಆದರೆ ಹಾಡಿನಲ್ಲೆಲ್ಲ ಶ್ರುತಿ ಬರಲ್ಲಮ್ಮಮ್ಮ ನನಗೆ ಅಂತ ಶ್ರುತಿನೂ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಮೀನಾ ಎದ್ದೋಗಿ ಸಾಂಗ್ ಆಡು, ನೀನು ಚೆನ್ನಾಗಿ ಹೇಳ್ತೀಯಲ್ಲ, ನನಗೆ ಚೆನ್ನಾಗಿ ಗೊತ್ತೋಗು, ನೀನು ಸೂಪರಾಗಿ ಆಡ್ತೀಯ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಂಗೆ ಹೇಳಿದ ತಕ್ಷಣವೇ ಅವಳು ಮಕ ನೋಡ್ತಾ ಇರ್ತಾಳೆ ಅವ್ರ ಅಮ್ಮಂದು. ಮತ್ತು ಶಾಂತಿ ಕೂಡ ಒಪ್ಕೊತಾಳೆ. ಆಡು ಅದು ಹೆಂಗೆ ಆಡ್ತೀಯ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಅವಳು ಸಪೋರ್ಟ್ ಮಾಡ್ತಾಳೆ. ಅವಾಗ ಬಂದು ಮೀನಾ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಕೂತ್ಕೊತಾಳೆ. ಅವ್ರ ಅಮ್ಮನ ಮುಖ ನೋಡಿದ ತಕ್ಷಣ ಅವ್ರ ಅಮ್ಮ ಆಡು ಮೀನಾ ಅಂತೇಳಿ ತಲೆ ಹಿಂಗಂತಾರೆ. ಹಿಂಗಂದ ತಕ್ಷಣ ಅವಳಿಗೆ ತುಂಬ ಖುಷಿ ಆಗಿಬಿಡುತ್ತೆ. ಅವಾಗ ಲಕ್ಷ್ಮೀ ಮಾರಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಆ ಸಾಂಗ್ನ ಹಾಡ್ತಾಳೆ. ಹಂಗೆ ಹೇಳಿದ ತಕ್ಷಣ ಶಾಂತಿಗೆ ತುಂಬ ಶಾಕ್ ಆಗುತ್ತೆ, ತುಂಬ ಇಂಪಾಗಿ ಆಡ್ತಾ ಇರ್ತಾಳೆ. ಎಲ್ಲರೂ ಸಮಾಧಾನಲಿದ್ದ ಕೇಳಿಸ್ಕೊತಾ ಇರ್ತಾರೆ. ಅವಳು ಶ್ರುತಿ ಎಲ್ಲ ತುಂಬ ಚೆನ್ನಾಗಿ ಆಡ್ತಾ ಇರಬೇಕಾದಾಗ ತುಂಬ ಚೆನ್ನಾಗಿ ಎಲ್ಲರೂ ಮನೋಜ ಎಲ್ಲರೂ ಕೇಳಿಸ್ಕೊತಾರೆ. ಮನೆಯವರೆಲ್ಲ ಕೇಳಿಸ್ಕೊಂಡು ತುಂಬ ಇಂಪಾಗಿ ಆಡಿರೋದನ್ನ ಕೇಳಿಸ್ಕೊಂಡು ತುಂಬಾ ಖುಷಿ ಪಡ್ತಾರೆ. ಹಂಗೆ ಆಡಿದ ತಕ್ಷಣವೇ ಅವಳು ರೋಹಿಣಿ ಅಷ್ಟೇ ತುಂಬಾ ಖುಷಿ ಪಡ್ತಾಳೆ. ಫ್ರೆಂಡು ಅಷ್ಟೇ, ಮತ್ತು ಇಲ್ಲಿರೋರೆಲ್ಲ ಬಂದಿರೋರೆಲ್ಲ ಅಷ್ಟೇ. ಅವಳು ಹೇಳಿದ ತಕ್ಷಣವೇ ಅವಳು ರಾಗ ತಾಳ ಎಲ್ಲ ಚೆನ್ನಾಗಿರೋದ್ರಿಂದ ತುಂಬ ಖುಷಿ ಪಟ್ಬಿಡ್ತಾರೆ ಎಲ್ಲರೂ. ಎಲ್ಲ ಸಾಂಗ್ ಎಲ್ಲ ಹಾಡಿ ಆದಮೇಲೆ ಒಂದು 2 ಮಿನಿಟ್ಸ್ ಸಾಂಗ್ನ ಆಡಿಬಿಡ್ತಾಳೆ. ಆಡಿದ ತಕ್ಷಣ ಇಲ್ಲಿರೋರೆಲ್ಲ ಖುಷಿಪಟ್ಟು ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಚಪ್ಪಾಳೆ ಹೊಡೆದ ತಕ್ಷಣವೇ ಎಲ್ಲರಿಗೂ ಖುಷಿ ಆಗುತ್ತೆ. ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಎಲ್ಲರೂ ಚಪ್ಪಾಳೆ ಹೊಡೆದು ಇನ್ನೇನು ಶಾಂತಿ ಕೂಡ ಚಪ್ಪಾಳೆ ತೊಟ್ಟಕ್ಕೆ ಹೋಗಿ ಹಿಂದಕ್ಕೆ ಕೈನ ತಗೊತಾಳೆ. ಅಂದರೆ ಅದೊಂದು ಇದೆಯಲ್ಲ ಸ್ವಾಭಿಮಾನ ಅನ್ನೋದು, ಅದೇನೋ ಅವಳ ಮೇಲೆ ಅಷ್ಟೊಂದು ದ್ವೇಷ ಕಟ್ಕೊಂಡು ಕೂತಿದ್ದಾಳಲ್ವ ಶಾಂತಿ, ಚಪ್ಪಾಳೆ ತೊಟ್ಟೋದಿಲ್ಲ. ಆಗ ತುಂಬ ಖುಷಿ ಆಗಿಬಿಡುತ್ತೆ. ಎಲ್ಲ ಮುಗೀತು, ಇನ್ನೇನೆಲ್ಲ ಖುಷಿಯೆಲ್ಲ ಆಗಿದ್ದಾಯಿತು, ಸರಿ ಆಯಿತು, ಎಲ್ಲರಿಗೂ ಪ್ರಸಾದ ಕೊಟ್ಬಿಡು ಅಂತ ಹೇಳ್ತಾರೆ. ಇಲ್ಲಿ ಮಾತ್ರ ಪ್ರಸಾದ ಕೊಡಬೇಕಾದಾಗ ಪ್ರಸಾದ ಕೊಡೋಣ ಅಂತೇಳಿ ಮೀನೇ ಎದ್ದಾಳ್ತಾಳೆ. ಹಾಗೆ ಸೂರ್ಯ ಕೂಡ ಹೆಲ್ಪ್ ಮಾಡೋಕ್ಕೆ ಹೋಗ್ತಾನೆ. ರೋಹಿಣಿ ಕೂಡ ರಂಗನಾಥ್ ಇದ್ಕೊಂಡು ಹೋಗಿ ಪ್ರಸಾದ ಕೊಡಮ್ಮ ನೀನು ಕೂಡ ಅವ್ರ ಜೊತೆ ಸೇರಿಕೊಂಡು ಅಂತ ಹೇಳಿದಾಗ 3 ಜನನೂ ಪ್ರಸಾದ ಕೊಡೋಕೆ ಹೋದ ತಕ್ಷಣ ಅಲ್ಲಿ ಫೋನ್ ಸೂರ್ಯ ಒಂದು ಟೇಬಲ್ ಮೇಲೆ ಇಟ್ಟಿರ್ತಾನೆ. ಫೋನ್ ಮಾತ್ರ ಮೀನಾ ರೋಹಿಣಿಗೆ ಫೋನ್ ಮೇಲೆ ಕಣ್ಣು. ಫ್ರೆಂಡ್ಗೂ ಕೂಡ ಹೋಗಿ ಸೊನ್ನೆ ಮಾಡ್ತಾಳೆ, ಹೋಗ ಫೋನ್ ಎತ್ಕ ಅಂತ ಹೇಳ್ಬಿಟ್ಟು ಫ್ರೆಂಡ್ಗೆ. ಅವಳು ಇತ್ಕೊಂಡು ಸಡನ್ನಾಗಿ ಫೋನ್ ಎತ್ಕೊಂಡು ಇನ್ನೇನು ವಿಡಿಯೋಗಳೆಲ್ಲ ತೆಗೆದು ನೋಡೋಷ್ಟರಲ್ಲಿ ಹಾಗೆ ಸೂರ್ಯ ಹಿಂದಕ್ಕೆ ನೋಡ್ಬಿಟ್ಟು, ಅಯ್ಯೋ ನಾನು ಫೋನ್ ಎಲ್ಲಿಟ್ಟೆ ಅಂತ ಹೇಳ್ಬಿಟ್ಟು ಗಾಬರಿ ಪಟ್ಕೊಂಡು ಆ ಫೋನ್ ಅಲ್ಲಿಟ್ಟಿದೆಯಲ್ಲ ನಾನು ತೊಗೊಂಡಿದ್ದೀನಿ ಸೂರ್ಯ ಅಂತೇಳಿ ತೋರಿಸ್ತಾಳೆ ಇವಳು. ಆಗ ಸಡನ್ನಾಗಿ ಫೋನ್ ಕೊಡಮ್ಮ, ನಂದು ಜೋಬಿದೆ, ನೀನೇನು ಇಟ್ಕೋಬೇಡ ಅಂತ ಹೇಳ್ಬಿಟ್ಟು ಸೂರ್ಯ ಇಸ್ಕೊಂಡು ಜೋಬಲ್ಲಿ ಇಕ್ಕೋತಾನೆ. ಎಲ್ರಿಗೂ ಪ್ರಸಾದ ಕೊಟ್ಟಿದ್ದಾದಮೇಲೆ ಎಂಥ ಬೈ ಮಿಸ್ಟೇಕ್ ಚಾನ್ಸ್ನ ಮಿಸ್ ಮಾಡ್ಕೊಂಡೆಲ್ಲ, ನೀನು ಏನೇ ಈಗ ಮಾಡ್ತೀಯ ಅಂತ ಹೇಳ್ಬಿಟ್ಟು ರೋಹಿಣಿ ಫ್ರೆಂಡ್ಗೆ ಬೈತಾಳೆ.
ಮತ್ತು ಇನ್ನೇನೆಲ್ಲ ಪೂಜೆ ಮುಗಿದ್ಮೇಲೆ ಎಲ್ಲ ಅವ್ರ ಮನೆಗೆ ಅವ್ರು ಹೋಗ್ತಾರೆ ಪ್ರಸಾದ ತೊಗೊಂಡು. ಆದರೆ ಇಲ್ಲಿ ಮೀನಾಗೆ ತುಂಬ ಸುಸ್ತಾಗಿರುತ್ತೆ, ಕಾಲು ಕೈ ಎಲ್ಲ ತುಂಬ ನೋಯ್ತಾ ಇರುತ್ತೆ. ಸೂರ್ಯ ಬಂದ್ಬಿಟ್ಟು ಮೀನಾ ಕಾಲೆಲ್ಲ ತುಂಬ ನೋಯ್ತಿದೆಯೇನಮ್ಮ, ಒಂದೇ ದಿನಕ್ಕೆ ಇಷ್ಟೆಲ್ಲ ಸುಸ್ತು ಮಾಡಿಕೊಂಡ್ರೆ ಇನ್ನೂ 2 ದಿನ ಇದೆಯಲ್ಲ, ಹೇಗೆ ಮಾಡ್ತೀಯ ನೀನು ಅಂದಾಗ, ರೀ ಏನಿಲ್ಲ ರೀ, ಫಸ್ಟ್ನೇ ದಿನ ಅಲ್ವಾ ಸರಿ ಹೋಗುತ್ತೆ, 2ನೇ ದಿನ 3 ದಿನಕ್ಕೆ ನಿಮಗೂ ಕೂಡ ಬೆಳಗಿಂದ ಓಡಾಡಿದಿರಲ್ವ, ನಿಮಗೂ ಸುಸ್ತಾಗಿದೆ ಬಿಡ್ರಿ, ನಾನು ಆರಾಮಾಗಿದ್ದೀನಿ ಅಂತ ಅಂದಾಗ, ನಾನಂದರೆ ದಿನ ಹೊರಗಡೆ ಕೆಲಸ ಮಾಡೋನ್ ಕಣೆ, ನನಗೇನು ಆಗಲ್ಲ, ಆದರೆ ನೀನು ತುಂಬ ಕಷ್ಟಪಟ್ಟು ಬೆಳಗ್ಗೆಯಿಂದ ಕೆಲಸ ಮಾಡಿದ್ಯಲ್ವಾ, ಒಂದು ಸ್ವಲ್ಪ ನೋವು ಮೇಲಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಂತೇಳಿ ಕಾಲೆಲ್ಲ ಒತ್ತುತ್ತಾನೆ. ಒತ್ತಿದ ತಕ್ಷಣವೇ ಸರಿಯಮ್ಮ ಆಯಿತು, ಕಾಲು ಮೇಲಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ಈಗ ಏನು ಗೊತ್ತಾ ಯಪ್ಪ, ಸಕ್ಕರೆ ಸಾಂಗ್ ಹೇಳಿದ್ಲಲ್ವಾ, ಆ ರಾಗ ಕೇಳಿ ಕಿವಿಯೆಲ್ಲ ಪಟ್ರನಂಗೆ ಆಗೋಗ್ಬಿಡ್ತು. ಹೊರಗಡೆ ಇರೋ ಬೀದಿ ನಾಯಿಗಳೆಲ್ಲ ಬೊಗಳ ಥರ ಆಗೋಯ್ತು. ಮತ್ತು ಬೇರೆಯವರೆಲ್ಲ ಜನ ಎಲ್ಲ ಬೈದರು ಅಂದ ತಕ್ಷಣವೇ ಇಲ್ಲಿ ಮೀನಾ ನಗ್ತಾ ಇರ್ತಾಳೆ. ಸದ್ಯಕ್ಕೆ ನಗು ಬಂತಲ್ಲ ನಮ್ಮ ಮಹಾರಾಣಿ ಕಣ್ಣಲ್ಲಿ, ನನಗೆ ಅದೇ ಖುಷಿ ಅಂತ ಹೇಳಿಬಿಟ್ಟು ಅವ್ನ ಕಾಲೆಲ್ಲ ಒತ್ತಿದಾದಮೇಲೆ ಸ್ವಲ್ಪ ಮೇಲಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸರಿ ಆಯಿತು, ನೀನು ಮಲ್ಕೋ, ನಾನೊಂಚೂರು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂದಾಗ, ರೀ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಯಾವ ಹೊರಗಡೆ ಹೋಗ್ಬೇಕಾಗಿಲ್ಲ, ನೀವು ಸುಮ್ಮನೆ ಮಲ್ಕೊಳ್ಳಿ ಅಂತ ಹೇಳಿದಾಗ, ಮತ್ತು ಹೊರಗಡೆ ಹೋಗ್ಬಾರ್ದಂದ್ರೆ ನಾನು ಇಲ್ಲೇ ನಿನ್ನ ಹತ್ರನೇ ಇಲ್ಲ, ಹಾಗಾದರೆ ಏನು ಇಲ್ವಾ ಅಂತ ಹೇಳಿ ಹತ್ರಕ್ಕೆ ಹೋಗ್ತಾನೆ. ನೋಡಿ ನಾನು ಪೂಜೆ ಮಾಡ್ತಾ ಇದ್ದೀನಿ, ಹಾಗೆಲ್ಲ ಮಾಡಬಾರ್ದು, ಸುಮ್ಮನೆ ಸೈಲೆಂಟಾಗಿ ಮಲ್ಕೋಬೇಕು ನೀವು ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ಮಲಗಿಸ್ತಾಳೆ. ಆಯಿತು ಬಿಡಮ್ಮ, ನಾನು ಸೈಲೆಂಟಾಗಿ ಮಲ್ಕೋತೀನಿ ಅಂತ ಸೂರ್ಯ ಕೂಡ ಮಲಗ್ತಾನೆ. ತಿರ್ಗಿ 2ನೇ ದಿನ ಬೆಳಗ್ಗೆ ಎದ್ದ ತಕ್ಷಣವೇ ಮೀನ ದೀಪನೆಲ್ಲ ಹಚ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಮತ್ತೆ ಮಂಗಳಾರತಿ ಮಾಡೋಕ್ಕೆ ಅವ್ರ ಅತ್ತೆಗೆ ಹೇಳ್ತಾರೆ. ಹೇಳಿ ಇನ್ನೇನು ಮಂಗಳಾರತಿ ಮಾಡೋಕ್ಕೆ ಹೇಳ್ಬೇಕು ಅಷ್ಟರಲ್ಲೇನೆ ಇಲ್ಲಿ ರೋಹಿಣಿ ಮನೋಜ್ ಇಬ್ರೂ ಹೊರಗಡೆ ಹೋಗಿರ್ತಾರೆ. ಎಲ್ಲೋಗಿದ್ರಪ್ಪ ಇಷ್ಟೊತ್ತಿಗೆ ನೀವಿಬ್ಬರು ಅಂದಾಗ, ಅತ್ತೆ ಬಟ್ಟೆ ಶಾಪಿಂಗ್ ಹೋಗಿದ್ವಿ ತರಕ್ಕೆ ನಾವು ಅಂತ ಹೇಳ್ಬಿಟ್ಟು ಒಂದು ಸೀರೆನ ತಂದಿರ್ತಾರೆ ಅವ್ರ ಅತ್ತೆಗೆ, ಸೀರೆನ ಕೊಡ್ತಾರೆ. ಯಾಕಮ್ಮ ಇದು ಅಂತ ಅಂದಾಗ, ಅತ್ತೆ ಈ ಮನೆಗೆ ನೀವೇ ಅಲ್ಲ ಹಿರಿ ಮುತ್ತೆ ಇದೆಯಾ, ಅದಕ್ಕೋಸ್ಕರ ನಿಮಗೆ ಸೀರೆ ಕೊಡೋಣ ಅಂತೇಳಿ ತೊಗೊಂಡು ಬಂದೆ ಅತ್ತೆ ನಾನು, ನೀವಂದರೆ ದೊಡ್ಡ ನನಗೇನೋ ಒಂದು ಅಭಿಪ್ರಾಯ ಅತ್ತೆ ಅಂತ ಹೇಳ್ಬಿಟ್ಟು ಸೀರೆನ ಕೊಡ್ತಾಳೆ. ಏನಮ್ಮ ಇಷ್ಟು ಕಾಸ್ಟ್ಲಿ ಸೀರೆ ತಂದಿದೆಯಾ, ಇಷ್ಟು ಕಾಸ್ಟ್ಲಿ ಸೀರೆ ಅವಶ್ಯಕತೆ ಇತ್ತಾ ಅಂತ ಅಂದಾಗ, ಅತ್ತೆ ನೀವು ಆ ಥರ ಈ ಥರ ಸೀರೆ ಎಲ್ಲ ಉಡಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಒಳ್ಳೆ ಕಾಸ್ಟ್ಲಿ ಸೀರೆನೇ ತಂದಿದ್ದೀನಿ ಅತ್ತೆ ಅಂದಾಗ, ನೋಡಮ್ಮ ನಮ್ಮ ಅಪ್ಪ ತಂದು ಕೊಡ್ತಿದ್ರು ಇದ್ರ ಮೊದಲು, ನಮ್ಮಪ್ಪ ಹೋದ್ಮೇಲೆ ನನಗೆ ಮತ್ತೆ ಯಾರೂ ತಂದು ಕೊಟ್ಟಿಲ್ಲ ಅಂದಾಗ ಸೂರ್ಯನಿಗೆ ಇರಿಟೇಷನ್ ಆಗುತ್ತೆ. ನೋಡು ಒಳ್ಳೆ ಮಾತನಾಗ ಹೇಳ್ತಿದ್ದೀನಿ, ನಿಮ್ಮ ಸಂಭ್ರಮನ ನೀವು ಮಾಡ್ಕೊಳ್ಳಿ ಅಷ್ಟೇ, ನಮ್ಮಪ್ಪನವ್ರಿಗೆಲ್ಲ ಬರಬೇಡಿ, ಅಂದರೆ ನಮ್ಮಪ್ಪ ತಂದುಕೊಟ್ಟಿಲ್ಲ ಅಂತ ಅರ್ಥನಾ ಅಂದಾಗ, ಅಯ್ಯೋ ನಾವು ಸಂತೋಷವಾಗಿದ್ದರೆ ನಿನಗೆ ಆಗಲ್ಲ ಬಿಡೋ ಸೂರ್ಯ ಅಂತ ಹೇಳ್ಬಿಟ್ಟು ಶಾಂತಿ ಎಗರಾಡ್ಕೊಂಡು ನಿಂತಿರ್ತಾಳೆ. ಮತ್ತು ಇಲ್ಲಿ ಸೀರೆ ಉಟ್ಕೊಂಡು ರೆಡಿಯಾಗಿ ಬನ್ನಿ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಅವಳು ಸೀರೆ ಉಟ್ಕೊಂಡು ರೆಡಿಯಾಗಿ ಬರೋಕ್ಕೆ ಹೋಗ್ತಾಳೆ. ಇಲ್ಲಿ 3 ಜನ ಮೀನೋ ಫ್ರೆಂಡ್ಸ್ ಬರ್ತಾರೆ. ಫ್ರೆಂಡ್ಸ್ ಬಂದ ತಕ್ಷಣ ಮನೋಜ್ ಇದ್ಕೊಂಡು ಯಾರು ನೀವು ಅಂದಾಗ, ನಾವು ಅಂತ ಅಂದಾಗ, ಯಾಕೋ ಅವ್ರು ಮೀನೋ ಫ್ರೆಂಡು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಇಲ್ಲಿ ಕೂಡ ಅವ್ರ ಅತ್ತೆ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾಳೆ. ಅತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಿದಿರತ್ತೆ ಈ ಸೀರೆಯಲ್ಲಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರೆ ಗೊತ್ತಾ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲೊಬ್ರು ಮೀನೋ ಫ್ರೆಂಡ್ ಹೋಗ್ಬಿಟ್ಟು ಒಂದು ಗೊಂಬೆನ ಹಿಡ್ಕೋತಾರೆ. ಗೊಂಬೆನ ಹಿಡ್ಕೊಂಡ ತಕ್ಷಣ ಮುಟ್ಕೋಬಿಡ ತೆಗಿಯಮ್ಮ ಗೊಂಬೆನ ಅಂತೇಳಿ ಗದ್ರಕೊಂಡ ತಕ್ಷಣವೇ ತುಂಬಾ ಬೇಜಾರಾಗ್ಬಿಡುತ್ತೆ. ಬೇಜಾರಾದ ತಕ್ಷಣವೇ ಅಲ್ಲಿ ನಿಂತ್ಕೊಳ್ಳೋದೇ ಇಲ್ಲ, ಈ ಕಡೆ ಬಂದು ಸುಮ್ಮನೆ ಕೂತ್ಕೋತಾಳೆ. ನೋಡು ದೇವ್ರ ಕಾರ್ಯ ನಡೀತಿದೆ ಮನೇಲಿ, ಈಗಾದರೂ ನೀನು ಬಾಯಿ ಮುಚ್ಕೊಂಡಿರು, ಮರ್ಯಾದೆನ ಕಳ್ಕೊಬೇಡ ನನ್ನ ಹತ್ರ, ನೀನು ಒಳ್ಳೆ ಮಾತನಾಗ ಹೇಳ್ತಿದ್ದೀನಿ, ಈ ಮನೆ ಪೂಜೆ ಮಾಡಬೇಕಾದಾಗ ನಮ್ಮ ಮನೆಗೆ ಒಳ್ಳೇದಾಗುತ್ತೆ, ನೀನು ಏನಕ್ಕೆ ಆ ರೀತಿ ಎಲ್ಲರಿಗೂ ಹರ್ಟ್ ಮಾಡ್ತೀಯ, ಎಲ್ಲರಿಗೂ ನೋವು ಮಾಡ್ತೀಯ, ಎಲ್ಲರಿಗೂ ಮನಸ್ಸು ನೋವು ಮಾಡ್ತೀಯ, ಸೈಲೆಂಟಾಗಿ ಇರೋಕ್ಕಾಗಲ್ವಾ ನಿನಗೆ, ಪೂಜೆ ಆಗೋವರೆಗೂ ಸೈಲೆಂಟಾಗಿರಬೇಕು ನೀನು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಶಾಂತಿಗೆ ಚೆನ್ನಾಗಿ ಬೈತಾರೆ. ಬೈದ ತಕ್ಷಣವೇ ಸೂರ್ಯ ಕೂಡ, ಅಪ್ಪ ಆ ನಾಯಿ ಬುದ್ಧಿನ ಎಲ್ಲಿ ಬಿಡುತ್ತಪ್ಪ, ಇದು ನಾಯಿ ಇದ್ದಂಗೆ ಏನು ಮಾಡೋಕ್ಕಾಗಲ್ಲ, ನಾಯಿ ಬುದ್ಧಿನ ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಇದಾಗಿತ್ತು ಇವತ್ತಿನ ಸಂಜೆಗೆ, ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿ